ನೀವೇನಾದ್ರೂ ಪ್ರೀತಿನ ಬೇಡ್ಕೊಳ್ತಾ ಇದ್ರೆ, ನೀವ್ ಯಾರನ್ನ ತುಂಬಾ ಪ್ರೀತಿ ಮಾಡ್ತೀರಿ, ಅವ್ರತ್ರ ನಿಮ್ಮ ಪ್ರೀತಿನ ಬೇಡ್ಕೋತಾ ಇದ್ರೆ ಈ ವಿಡಿಯೋನ ಕಂಪಲ್ಸರಿ ನೋಡಿ. ಇಲ್ಲಿ 3 ವಿಚಾರನ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 40K ಕಂಪ್ಲೀಟ್ ಆಗಿ. ಪ್ರತಿಯೊಬ್ರು ಏನ್ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಿರ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ಫ್ರೀ ಆಗಿದೆ. ಓಕೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿ, ಯಾರತ್ರ ನೀವು ಪ್ರೀತಿ ಬೇಡ್ಕೋತಾ ಇರ್ತೀರಲ್ಲ, ಸೊ ಮೊದಲನೇ ಅಂಡರ್ಸ್ಟ್ಯಾಂಡಿಂಗ್ ನೀವು ಮಾಡ್ಕೊಬೇಕಾಗಿರೋದು, ಬೇಡ್ಕೊಳ್ತಾ ಇದ್ರೆ ಪ್ರೀತಿನ ಕೇಳಿ ಪಡಿತಿದ್ದೀರಾ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವರಲ್ಲಿ ಪ್ರೀತಿ ಕಡಿಮೆ ಆಗಿರತ್ತೆ. ಶುರುವಾತಲ್ಲಿ ಇದ್ರಿ ಚೆನ್ನಾಗಿ, ಈಗೀಗ ತುಂಬಾ ನೀವು ಬೇಡ್ಕೊಳ್ತಾ ಇದ್ದೀರಿ, ನಮ್ ಸಮಯ ಕೊಡಿ, ಪ್ರೀತಿ ಮಾಡಿ, ನಮಗೂ ಮನ್ಸಿದೆ, ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ಯಾಕೆ ಹಿಂಗ್ ನಮ್ಗೆ ತೊಂದರೆ ಕೊಡ್ತೀರಿ, ಯಾಕೆ ಹಿಂಗ್ ಕೇವಲ ನೋಡ್ತಾ ಇದ್ದೀರಿ, ಯಾಕೆ ನಮ್ ಭಾವನೆಗಳಿಗೆ ಸ್ಪಂದನೆ ಮಾಡಲ್ಲ ಅಂತ ಪದೇ ಪದೇ ಅವ್ರಿಗೆ ಹೇಳ್ತೀರಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ರೆ, ನೀವು ನಿಮ್ಮ ಪ್ರೀತಿನ ಕೇಳಿ ಪಡ್ಕೋತಾ ಇದ್ದೀರಾ. ಕೇಳಿ ಯಾವಾಗ ಪಡಿತೀರಾ ಅಂದ್ರೆ, ಅವರಲ್ಲಿ ಪ್ರೀತಿ ಕಡಿಮೆ ಆದಾಗ, ಅವರ ತಲೆಯಲ್ಲಿ ಹಳಾದು ತುಂಬಿಕೊಂಡಾದಾಗ, ಏನು ಹಾಳು ಮೂಳು ತುಂಬಿಕೊಂಡಿರತ್ತಲ್ಲ, ಆವಾಗ 100% ಈ ಒಂದು ಏನ್ ಹೇಳಿದ್ನಲ್ಲ, ಬೇಡಿ ಪಡ್ಕೊಳ್ಳೋ ಕೇಳಿ ಪಡ್ಕೊಳ್ಳೋ ರೀತಿ ಅವ್ರಲ್ಲಿ ಬಂದಿದೆ ಅಂದ್ರೆ ಪ್ರೀತಿ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಅರ್ಥ. ಇದರ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೇಡಿಕೊಳ್ತಾ ಇದ್ರು ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ, ಈಗ ಸಪೋಸ್ ನೀವು ಓಕೆ ಅವ್ರಿಗೆ ಅರ್ಥ ಮಾಡಿ ಸ್ವಲ್ಪ ಏನೋ ಬೇಡಿಕೊಳ್ಳೋಣ, ಹೇಳ್ಕೊಳ್ಳೋಣ, ತಿದ್ಕೋತಾರೆ. ಎಷ್ಟು ಸಲ ಅದು ಹೇಳ್ಕೊಳ್ಳೋದು? 1, 2, 3, 4, 10 ಸಲ, 1 ವರ್ಷ. ಅದ್ರ ಮೇಲೂ ಕೂಡ ಅವರು ನೀವು ಬೇಡ್ಕೊಳ್ತಾ ಇದ್ರು ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ ನಿಮ್ಮ ಪ್ರೀತಿ ಬೇಡವಾಗಿದೆ ಅಂತ ಅರ್ಥ. ಒಬ್ಬ ವ್ಯಕ್ತಿಗೆ ನೀವು ಬೇಡ್ತೀರಿ, ಎಷ್ಟು ಅಂತ ಬೇಡ್ತೀರಿ, ಒಂದ್ ಹಂತದವರೆಗೂ ಬೇಡ್ತೀರಿ. ಬೇಕಾದಾಗ ನೀವು ಬೇಡೋ ಅವಶ್ಯಕತೆ ಇಲ್ಲ, ಅವ್ರು ನಿಲ್ತಾರೆ ಬಂದು, ನಮಗೂ ನಿಮ್ ಪ್ರೀತಿ ಬೇಕು ಅಂತ ಅವರೇ ನಿಲ್ತಾರೆ ಬಂದು. ಯಾವಾಗಿದು? ಬೇಕಾದಾಗ. ಅದಕ್ಕೆ ಒಂದು ಹೌ ಬ್ಯಾಡ್ಲಿ ಡೂ ಯು ವಾಂಟ್ ಇಟ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಬೇಕು ಬೇಡಿಕೆ ಇರತ್ತಲ್ಲ, ಅದ್ರ ಮೇಲೆ ನಿಂತಿರುತ್ತೆ ಅಂತ ಹೇಳ್ತೀವಿ ನಾವು. ಅಂದ್ರೆ ನಿಜವಾಗ್ಲೂ ನಿಮ್ ಪ್ರೀತಿ, ನೀವು ಅವ್ರ ಲೈಫಲ್ಲಿ ಇಂಪಾರ್ಟೆನ್ಸ್ ವ್ಯಕ್ತಿ, ಫಸ್ಟ್ ಪ್ರಯಾರಿಟಿ ನೀವು ಇದ್ದೀರಾ ಅವ್ರ ಲೈಫಲ್ಲಿ ಅಂತ ಅಂದಾಗ, ನೀವು ಅವ್ರಿಗೆ ಬೇಡ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಬೇಡವಾಗಿದ್ದಕ್ಕೇನೆ ಎಷ್ಟೇ ಅರ್ಥ ಮಾಡಿಸಿದ್ರು ಕೂಡ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಅವ್ರದೇ ಮಾಡ್ತಿದ್ದಾರೆ, ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇದ್ದಾರೆ. ನೀವು ಬೇಡ್ಕೊಳ್ಳೋದು ಬಿಡ್ತಾ ಇಲ್ಲ, ಅವ್ರು ಬದಲಾಗ್ತಾ ಇಲ್ಲ. ಇದು ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇದೆ. ಆಫ್ಟರ್ ದ ಮ್ಯಾರೇಜ್ ಎಸ್ಪೆಷಲಿ ತುಂಬಾ ನಡೆಯುತ್ತೆ. ಬಿಫೋರ್ ಅಲ್ಲಿ ಏನಂದ್ರೆ ಒಂದು ಬೇರೆ ಬೇರೆ ಇರ್ತೀವಿ, ಒಂದು ಲವ್ ನಡೀತಾ ಇರತ್ತೆ, ಅದು ಬೇರೆ. ಆಫ್ಟರ್ ದ ಮ್ಯಾರೇಜ್ ಟೇಕ್ ಇಟ್ ಈಸಿಯಾಗಿ ತಗೊಳ್ತಾರೆ. ತುಂಬಾ ಕೌನ್ಸಿಲಿಂಗ್ ಮಾಡ್ತಿರ್ಬೇಕಾದ್ರೆ ಇದು ನನ್ಗೆ ಕಂಡಿದ್ದು ದೃಶ್ಯ. ಆಕ್ಚುಲಿ ಮದ್ವೆ ಆದ್ಮೇಲೆ ಈ ತರದ್ದು ಬೇಡ್ಕೊಳ್ತಾರೆ, ಬದಲಾಗ್ತಿರಲ್ಲ ಅಂತ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೇಡ್ಕೊಳ್ತಾ ಇದ್ರೆ ಬಲವಂತನೂ ಆಗ್ತಿದೆ. ನೆನ್ಪಿರ್ಲಿ, ಪ್ರೀತಿ ಬಲವಂತದ ಮೇಲೆ ಇರಬಾರ್ದು ನನ್ನ ಪ್ರಕಾರ. ಈಗ ನೀವು ಅವ್ರ ಹತ್ರ ಪದೇ 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 ಕೇಳಿ ಪ್ರೀತಿ ತಗೊಂಡಾಗ ಬಲವಂತ ತಾನೇ ಆಗ್ತಿರೋದಲ್ಲಿ. ಅಂದ್ರೆ ಅರ್ಥ ನೀವು ಸರಿ ಇಲ್ಲ ಅಂತಲ್ಲ ಅರ್ಥ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತ ನೀವ್ ಅರ್ಥ ಮಾಡ್ಕೋಬೇಕು. ಯಾಕೆ ಮತ್ತೆ ಬಲವಂತ ಮಾಡಿ ಯಾವ ಪ್ರೀತಿ ಪಡ್ಕೊಳಕ್ ಟ್ರೈ ಮಾಡ್ತಿದ್ದೀರಿ? ಹಂಗಿದ್ರೆ ಏನ್ ಮಾಡ್ಬೇಕು ಸರ್? ಮದ್ವೆ ಆಗಿರೋರು ಅಂತಂದ್ರೆ ಅವ್ರಿಗೆ ರಿಯಲೈಸ್ ಆಗೋ ತನಕ ಏನು ಮಾಡ್ಲಿಕ್ಕಿಲ್ಲ, ಅಲ್ಲೇ ಇರಿ. ಕಾಲ ಉತ್ತರ ಕೊಡ್ಬೋದು ಮೋಸ್ಟ್ ಪ್ರಾಬ್ಲಿ, ಐ ಥಿಂಕ್. ಓಕೆ, ಹಂಗಂತೇಳಿ ಬಿಟ್ಬಿಟ್ಟು ಹೋಗ್ಬಿಡಿ. ಇಲ್ಲ, ಸರಿಪಡ್ಸೋಕ್ ಟ್ರೈ ಮಾಡಿ, ಸರಿಪಡಿಸ್ಕೊಳಕ್ ಟ್ರೈ ಮಾಡಿ. ಕಾಲನೇ ಸರಿಪಡಿಸ್ಬೇಕು ಆಕ್ಚುಲಿ. ಅದಕ್ಕೆ ಭಗವಂತನೇ ಎಲ್ಲೋ ದಾರಿ ಮಾಡಿ ಕೊಡ್ತಾನೆ. ಒಂದಿನ ಅದಕ್ಕೂ ಬರುತ್ತೆ. ಬರ್ದೇ ಇದ್ರೆ ಏನು ಮಾಡಕ್ ಆಗಲ್ಲ, ಇಷ್ಟೇ ಹಣೆಯಲ್ಲಿ ಬರ್ದಿದೆ ಅನ್ಕೊಂಡು. ಬಟ್ ಆ ರಿಲೇಶನ್ಶಿಪ್ ಅಲ್ಲಿ ಇರಿ. ಓಕೆ, ಸೊ ಅದೇ ಹೇಳ್ತೀನಿ ನಾನು. ಏನಂತ ಹೇಳಿದ್ರೆ, ಬಲವಂತವಾಗಿ ಆಗ್ಲಿ ಅಥವಾ ಲೈಕ್ ಬೇಡಿಕೊಳ್ತಾ ಇದ್ರೆ, ಆ ಬಲವಂತದ ಪ್ರೀತಿ ಸಪೋಸ್ ನಿಮ್ ಲೈಫ್ ಅಲ್ಲಿ ಬಂದ್ರು ಕೂಡ ಬಹಳ ದಿನ ಇರಕ್ ಸಾಧ್ಯ ಇಲ್ಲ. ಬಲವಂತವಾಗಿ ಕರ್ಕೊಂಡ್ ಬಂದ್ ಕೂರ್ಸಿರ್ತೀರಲ್ಲ, ಅವ್ರಿಗೆ ಇಷ್ಟ ಇಲ್ಲ ಜಾಗದಲ್ಲಿ ಬಹಳ ತೆಂಗ್ ಕುತ್ಕೋತಾರೆ, ಎದ್ದು ಹೋಗ್ತಾರೆ. ಇಷ್ಟ ಇದ್ದ ಕುತ್ಕೋತಾರಲ್ಲಿ. ನಿಮ್ ಮನ್ಸಲ್ಲಿ ಕುತ್ಕೋಬೇಕು ಅಂತ ಇದ್ರೆ 100% ಮನ್ಸಲ್ಲಿ ಕುತ್ಕೋತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಎಲ್ಲಿ ಆ ಬಾಗಿಲೂ ಕೂಡ ದಾಟಿ ಬರಲ್ಲ ಆಚೆ. ಓಕೆ, ಅದಕ್ಕೆ ಬೇಡ್ಕೊಳ್ತಾ ಇದ್ರೆ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ಮೇಲೆ ಈ ವ್ಯಕ್ತಿಗಳೊಟ್ಟಿಗೆ ಹೇಗಿರ್ಬೇಕು, ಬೇಡ್ಕೊಳ್ತಾ ಇದೀವಿ ಅರ್ಥ ಮಾಡ್ಕೊಳ್ತಿಲ್ಲ, ಈ ವ್ಯಕ್ತಿಗಳೊಟ್ಟಿಗೆ ಹೇಗಿರ್ಬೇಕು ಅನ್ನೋದಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಅಂಡ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅನಿಸಿಕೆ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.